ಜೇವರ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಹಾರ ನಡೆಯುತ್ತಿದೆ. ಬಡ ರೋಗಿಗಳಿಂದ ದುಡ್ಡು ಸುಲಿಯುತ್ತಿದ್ದಾರೆ ಎಂದು ಜೈ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದ ದತ್ತು ಎಸ್ ಬಾಸ್ಕಿ ಆಗ್ರಹ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್, ಸೋಷಿಯಲ್ ಅಂಡ್ ವೆಲ್ಫೇರ್ ಹಾಗೂ ಜೈ ಕನ್ನಡಿಗರ ಸೇನೆ ಹಾಗೂ ಕರ್ನಾಟಕ ರಣಧೀರ್ ಪಡೆ ಕಾರ್ಯಕರ್ತರು ಡಿಎಚ್ಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಅಂಗವಿಕಲರಿಗೆ ಯುಡಿಐ ಕಾರ್ಡ್ ನೀಡಲು ಹಣ ಪಡೆಯುತ್ತಿದ್ದಾರೆ. ಹಣ ಪಡೆದು ಅನರ್ಹರಿಗೂ ಐಡಿ ಕಾರ್ಡ್ ನೀಡಲಾಗುತ್ತಿದೆ. ಮಕ್ಕಳ ಶಸ್ತ್ರಚಿಕಿತ್ಸೆಗೆ ಕ್ಯಾಂಪ್ನಲ್ಲಿ ಸ್ತ್ರೀ ರೋಗಗಳಿಗೆ ತಲಾ 50 ರೂಪಾಯಿ ಪಡೆಯಲಾಗುತ್ತಿದೆ. ಹೆರಿಗೆಗೆ ಬರುವ ರೋಗಿಗಳಿಂದ ಸಾವಿರಾರು ರೂಪಾಯಿ ಸುಲಿಯುತ್ತಿದ್ದಾರೆ. ಒಪಿಡಿ ಸಿಬ್ಬಂದಿ ಕೂಡ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರುವುದಿಲ್ಲ. ಶಸ್ತ್ರಚಿಕಿತ್ಸೆಗೆ ಬರುವ ರೋಗಿಗಳಿಂದ 500 ರೂಪಾಯಿ ಜನನ ಪ್ರಮಾಣ ಪತ್ರ ನೀಡಲು ಹಣ, ಹೀಗೆ ಪ್ರತಿಯೊಂದಕ್ಕೂ ಹಣ ವಸೂಲಿ ಮಾಡಲಾಗುತ್ತಿದೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜೈ ಕನ್ನಡ ಸೇನೆ ವತಿಯಿಂದ ಇವತ್ತು ಡಿಎಚ್ ಅವರಿಗೆ ಮನವಿ ಕೊಟ್ಟಿವಪ್ಪ ಅಂದ್ರೆ, ಇವತ್ತು ಯಾಕಪ್ಪ ಮನವಿ ಅಂತಂದ್ರೆ, ಇವತ್ತು ಜವರ್ಗಿ ತಾಲೂಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳ ಸಮಸ್ಯೆ ಆಗ್ಯದ. ಈ ಸಮಸ್ಯೆ ಅಂದ್ರೆ ಈಗ ಕೆಲವರು ನಮ್ಮ ರಣಧೀರ್ ಪಡೆ ಬಿ ಮನವಿ ಕೊಟ್ಟಿದ್ದಾರೆ. ಪೈಲ 1 ತಿಂಗಳಾಯ್ತು, 1.5 ತಿಂಗಳಾಯ್ತು, ಇನ್ನೊಂದು ಡಿಎಚ್ ಒಂದು ಕ್ರಮ ತೊಂದಿಲ್ಲ ಇನ್ನ ತಕ. ಅಲ್ಲಿ ಎಂಪ್ಲಾಯ್ ಇರ್ಬೋದು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಅಲ್ಲಿ ಸುಮಾರು ವರ್ಷದಲ್ಲಿ ಮತ್ತು ಡೆಲಿವರಿ ಆಗ್ತಿದ್ದಾರೆ. ಡೆಲಿವರಿ ಬಲ್ಲಿ 2000, 3000 ಮತ್ತು 400, 500 ತಕ ತಗೋಳ್ತಾರ. ಡೆಲಿವರಿನ ಮಾಡಲ್ಲ ನೋಡು, ಇಲ್ಲಾಂದ್ರೆ ರೊಕ್ಕ ಕೊಡ್ರಿ ಅಂತ ಕೇಸಿ ಅವ್ರು ಅಂಜಿಸಿ ಅಲ್ಲಿ ಅಟೆಂಡರ್ಗಳು ಇರ್ತಾರೆ. ಅಟೆಂಡರ್ಗಳು ಅಂದ್ರ ಅಲ್ಲಿ ಮನಸ್ಸು ಬಂದಾಗೆಲ್ಲ ಅವ್ರದೇ ನಡೆದದ ಅಲ್ಲಿ. ಅಂದ್ರ ಯಾಕಂದ್ರು ಯಾವಾಗ್ಲಿ ಸುಮಾರು ವರ್ಷಲಿಂದ ಆಯ್ತು ಅದು ಅದೇ ನಡೆದಿದೆ. ಯಾಕಂದ್ರ ಯಾವಾಗ್ಲಿ ನಾವು ಏನಪ್ಪಾ ಅಂದ್ರೆ ಇವತ್ತು ಡಿಎಚ್ ಗಮನಕ್ಕೆ ತಂದ್ರೆ ಬಿ ಡಿಎಚ್ ಇವತ್ತು ನಾವು ಮೇಲ್ಕಂಡ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಡಿಎಚ್ ಬಿ ಇದ್ರೊಳಗೆ ಶಾಮಿಲಾರ ಅಂತ ನನ್ನ ಅನಕತ್ತದ. ಯಾಕಂದ್ರ ಇವತ್ತು ಡಿಎಚ್ ಅಂದ್ರೆ ಯಾಕೆ ಕ್ರಮ ತಗೊಳತಿರಲ್ಲ? ಯಾಕಂದ್ರೆ 1 ತಿಂಗಳಾಯ್ತು ನಾವು ಲೆಟರ್ ಕೊಟ್ಟು ಇನ್ನ ತಕ್ಕ ಕ್ರಮ ತೊಂದಿಲ್ಲ. ನಮ್ಮ ಜವರ್ಗಿ ತಾಲೂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ, ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನೋಡಿದ್ರ ಅಲ್ಲಿ ಗುಂಡಿ ಆಗಿದೆ. ಯಾಕಂದ್ರ ಕಸಕ್ ಗುಂಡಿ ಆಗಿದೆ. ಅಲ್ಲಿ ಹೋಗ್ಬೇಕಂದ್ರ ಒಂತ ಕ್ಲೀನ್ ಇಲ್ಲ. ಒಟ್ಟ ಸರ್ಕಾರಿ ಆಸ್ಪತ್ರೆದಲ್ಲಿ ಅಲ್ಲಿ ಡಿಎಚ್ಒ ಕ್ರಮ ತಗೋಲಿಲ್ಲಪ್ಪ ಅಂದ್ರೆ ಡಿಎಚ್ಒ ಕ್ರಮದ ಮ್ಯಾಗ ಇವತ್ತು ಏನ ನಮ್ಮ ರಾಯಚೂರದ ಏನ ಶರತ್ ಪಾಟೀಲರ ಅವ್ರಿಗೆ ಒಂದು ಮನವಿ ಕೊಡ್ತೀವಿ. ಅವ್ರ ಮ್ಯಾಗ ಸೂಕ್ತ ಕ್ರಮ ತಗೋಬೇಕು ಡಿಎಚ್ಒ ಮ್ಯಾಗ. ಮತ್ತೆ ಅಲ್ಲಿ ಸಿಬ್ಬಂದಿಗಳು ಇದ್ದರು, ಮತ್ತೆ ಅಲ್ಲಿ ಒಬ್ರು ಅಲ್ಲಿ ಅಟೆಂಡರ್ಗಳು ಆಯ್ತು, ಮತ್ತು ಅಲ್ಲಿ ಆಂಬುಲೆನ್ಸ್ಗಳು ಆಯ್ತು. ಆಂಬುಲೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಸುಮಾರು ಆಂಬುಲೆನ್ಸ್ಗಳಿಗೆ ಒಂದು ಅಲ್ಲಿ ಇಲ್ಲಿ ಆಂಬುಲೆನ್ಸ್ಗಳಿದ್ದಾಗ ಒಳಗೆ ಒಯ್ದು ಸಿಸ್ಟರ್ಗಳಿಗೆ ಅವ್ರು ತಗೊಂಡು ಕರ್ಕೊಂಡು ಹೋಗ್ತಾರ. ಅಂದ್ರೆ ಏಷ್ಯಾವಾಟಿಗೆ ಮಾಡತ್ತಾರ ಅಲ್ಲಿ. ಯಾಕಂದ್ರೆ ಅಲ್ಲಿ ಏಷ್ಯಾವಾಟಿಗೆ ಮಾಡಿದ್ರ ಅಲ್ಲಿ ಕ್ರಮ ತಗೋಬೇಕು. ಅಲ್ಲಿ ಕ್ರಮ ತಗೊಂಡು ಅಲ್ಲಿ ಅವ್ರಿಗೆ ಏನು ಸೂಕ್ತ ಕ್ರಮ ತಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ಡಿಎಚ್ ಎದುರುಗಡೆ ಇಲ್ಲೇ ಒಂದು 8 ದಿವಸಗಳ ಕ್ರಮ ತಗೋಲಿಲ್ಲ ಡಿಎಚ್ ಅವರು, ಇಲ್ಲೇ ಒಂದು ಡಿಎಚ್ ಆಫೀಸ್ ಎದುರುಗಡೆಗೆ ನಾವು ಪ್ರತಿಭಟನೆ ಮಾಡಕ ಹೇಳಕ್ ಇಷ್ಟಪಡ್ತೀವಿ. ಅಂತಂದ್ರೆ ನಾವು ಡೆಲಿವರಿ ಮಾಡಲ್ಲ. ಡೆಲಿವರಿ ಅಂದ್ರೆ ನಮ್ಗೆ ಚಾರ್ಜ್ ಅದ, ನಾವು ಇಲ್ಲಿ ಹಂಗೆ ಮಾಡ್ತೀವಿ ಅಂತ ಅವ್ರು ಅಂತಾರೆ. ಯಾರು ಸಿಬ್ಬಂದಿಗಳು ಅಲ್ಲಿ ಡಾಕ್ಟರ್ಸ್ ಇರ್ಬೋದು, ಮತ್ತು ಅಲ್ಲಿ ಪೇಷಂಟ್ ಇರ್ಬೋದು, ಮತ್ತು ಅಲ್ಲಿ ಆಗಲ್ಲ ನಿಮಗೂ ನಾವು ಮಾಡಲ್ಲ ಹೋಗುವ ಬೇರೆ ಹಾಸ್ಪಿಟಲ್ಗೆ ಹೋಗಂತಾರ ಅವರು. ಸರ್ಕಾರಿ ಆಸ್ಪತ್ರೆ ಎದ್ರದ ನಮಗ್ ಬಡವ್ರ ಸಲಕ್ ಅದ ಆಸ್ಪತ್ರೆ. ನಮ್ ಬಡವ್ರ ಸಲಕ ಆಸ್ಪತ್ರೆ ಇದ್ದ ಮ್ಯಾಕ ಪ್ರೈವೇಟ್ಗೆ ಹೋಗಂತಾರ ಅವ್ರು. ಪ್ರೈವೇಟ್ಗೆ ಯಾಕೆ ಹೋಗ್ಬೇಕಾ, ನಿಂಬಲೆ ಮಾಡ್ತೀವಿ ನಾವು ಅಂತ ತಂದಾಗ ನೀವು ದುಡ್ಡು ಕೊಡ್ರಿ 1000, 2000, 500, 400 ಹಿಂಗ್ ಕೊಡ್ರಿ ಅಂತ ಬೇಡಿ. ಎಲ್ಲಂದ್ರೆ ಹೋಗ್ರಿ ಅಂತ. ಅದು ಯಾರು ಹೊಣೆಗಾರ? ಡಿಎಚ್ಒ ಹೊಣೆಗಾರಲ್ಲ ಅದ್ರ ಮ್ಯಾಗ. ಅದಕ್ಕೆ ಡಿಎಚ್ಒ ಜವರ್ಗಿ ತಾಲೂಕದಲ್ಲಿ ಸುಮಾರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವಿಸಿಟ್ ಹೊಡಿಬೇಕು. ಏನು ಡಿಎಚ್ ಅವರು ಡಿಎಚ್ ಅವರು ಹೋಗ್ಲಿಲ್ಲಪ್ಪ ಅಂತಾರ ಮುಂದಿನ ದಿನ ಡಿಎಚ್ ಎದುರುಗಡೆನ ಉಗ್ರ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಹೇಳಕ್ ಇಷ್ಟಪಡ್ತೀನಿ. ದತ್ತು ಬಾಸ್ಕಿ, ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು. ಜೇವರ್ಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಕುರಿತು ಇವತ್ತಿನ ದಿನ ನಾವು ಜಿಲ್ಲಾ ಹೆಲ್ತ್ ಅಧಿಕಾರಿಗೆ ನಾವು ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿರ್ತೇವೆ. ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಆಗುತ್ತಿರತಕ್ಕಂಥ ಅನ್ಯಾಯ ಮತ್ತು ಡೆಲಿವರಿ ಪೇಷಂಟ್ಸ್ಗಳಿಗೆಲ್ಲ 2,000 ರೂಪಾಯಿ, 3,000 ರೂಪಾಯಿ ತಗೋದು, ಜಬರ್ದಸ್ತಿ ರೊಕ್ಕ ವಸೂಲಿ ಮಾಡೋದು, ಮತ್ತು ಡಿ ಗ್ರೂಪ್ನೇ ಎಂಪ್ಲಾಯಿಗಳೆಲ್ಲ ಪ್ರೈವೇಟ್ ಆಂಬುಲೆನ್ಸ್ ಇಟ್ಕೊಂಡ್ಬಿಟ್ಟು ಪ್ರೈವೇಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಾರ್ದೆ ಪ್ರೈವೇಟ್ ಆಸ್ಪತ್ರೆಗೆ ಎಲ್ಲ ಒಯ್ದು ಬಿಟ್ಟು ಅವ್ರಿಗೆ ಏನಾದ ಕಮಿಷನ್ ತಗೊಂತ ಅನ್ಯಾಯ ಮಾಡಿರ್ತಾರೆ. ಒಂದಿಬ್ಬರು ವ್ಯಕ್ತಿಗಳು ಇರ್ತಾರೆ. ಇದೆಲ್ಲ ತಿಳ್ಕೊಂಡಂತ ತಾಲೂಕಾ ವೈದ್ಯಾಧಿಕಾರಿ ಎಲ್ಲ ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ. ಅದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೇನದ ನಮಗೇನ ನ್ಯಾಯ ಸಿಗದೆ ಹೋದ್ರೆ ಏನದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಮತ್ತು ಕರ್ನಾಟಕ ರಣಧೀರ್ ಪಡೆ ಸಂಘಟನೆ ಎರಡೂ ಸೇರ್ಬಿಟ್ಟು ಬೆಂಬಲ ತಗೊಂಡ್ಬಿಟ್ಟು ನಾವು ಜಿಲ್ಲಾ ವೈದ್ಯಕೀಯ ಆಸ್ಪತ್ರೆ ಅದಕ್ಕೂ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮತ್ತೇನೋ ಮುಂಬರ್ತಕ್ಕಂಥ ಅದಕ್ಕೂ ನ್ಯಾಯ ಸಿಗಲಿ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮಾತು, ಈ ಮಾತಿನ ಪ್ರಕಾರ ನಾ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ನಾಗಾರ್ಜುನ್ ರೆಡ್ಡಿ, ಕರ್ನಾಟಕ ರಣಧೀರ್ ಪಡೆ ಜಿಲ್ಲಾಧ್ಯಕ್ಷ.